ದೇಶಕ್ಕೆ ಯೋಧ, ನಾಡಿಗೆ ರೈತ, ಅವನೂನು ಅನ್ನದಾತನೇ. ಚಿಂತನ ಫೌಂಡೇಶನ್ ಅಜ್ಜಂಪುರ ಸಂಸ್ಥೆ ವತಿಯಿಂದ ಆಯ್ಕೆಯಾದ ಪ್ರತಿ 100 ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ಜನ್ನಾಪುರ ಅಂಬೇಡ್ಕರ್ ಭವನದಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಗ್ರಾಮದಿಂದ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪೆನ್, ಜಾಮಿಟ್ರಿ ಬಾಕ್ಸ್, ವಾಟರ್ ಬಾಟಲ್, ನೋಟ್ಬುಕ್, ಕಾರ್ಬೋರ್ಡರ್, ಶಾಲಾ ಬ್ಯಾಗ್, ಬಣ್ಣದ ಪೆನ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಚಿಂತನ ಫೌಂಡೇಶನ್ ಅಧ್ಯಕ್ಷರಾದ ಪೂವಪ್ಪ ಮಾತನಾಡಿ, ಮೂಡಿಗೆರೆಯ ಸುತ್ತಮುತ್ತಲಿನ ಬಡ ಜನರಿಗೆ ಚಿಂತನ ಫೌಂಡೇಶನ್ ಇಂದ ನಾನಾ ರೀತಿಯ ಸಹಾಯ ಮಾಡ್ತಾ ಇದ್ದು ಮೂಡಿಗೆರೆಯಲ್ಲೇ ಅತ್ಯುತ್ತಮ ಸಾಧನೆಯಾಗಿದೆ ಅಂತ ಹೇಳಿದ್ರು. ನಂತರ ಚಿಂತನ ಫೌಂಡೇಶನ್ ನಿರ್ದೇಶಕ ಚೆನ್ನಪ್ಪಜ್ಜಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಯಾವ ಬಡ ಕುಟುಂಬಗಳು ಮನೆಯಿಂದ ವಂಚಿತರಾದವರಿಗೆ ಆಯ್ಕೆಯಾದ ಕುಟುಂಬಕ್ಕೆ ಮನೆ ಕಟ್ಟಿಸಲು ಪ್ರಯತ್ನಿಸಲಾಗುವುದು ಅಂದ್ರು. ಈ ಮೊಟ್ಟೆ ಕೊಡೋ ಕಾರ್ಯಕ್ರಮದಲ್ಲಿ ನಮಗೆ ಚಿಂತನ ಫೌಂಡೇಶನ್ ಎಲ್ಲಾ ಸ್ಕೂಲಿಗೂ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ. ಅಲ್ಲಿ ಆ ಶಾಲೆಯಲ್ಲಿ ಮೊಟ್ಟೆ ಕೊಡ್ತಾ ಇದ್ದಾರಾ ಇಲ್ವಾ, ಆಮೇಲೆ ಮೊಟ್ಟೆ ಗುಣಮಟ್ಟ ಸರಿ ಇದೆಯಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡೋದಕ್ಕೆ ಚಿಂತನ ಫೌಂಡೇಶನ್ 4 ಜಿಲ್ಲೆಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆ. ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಹೊಯ್ಸಳಲು ಮಾತನಾಡಿ, ಮೂಡಿಗೆರೆಯಲ್ಲಿ ಶಿಕ್ಷಣ ಹಾಗೂ ಬಡವರ ಚಿಂತನೆ ಮಾಡಿ ಬಡವರ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸಂಸ್ಥೆ ಚಿಂತನ ಫೌಂಡೇಶನ್ ಅಜ್ಜಂಪುರ ಸಂಘಟನೆಗೆ ಗೌರವ ತಂದಿದೆ. ಮುಂದಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಲು ನಮ್ಮ ಸಂಘಟನೆಯ ಕಾರ್ಯಕರ್ತರು ಶ್ರಮ ವಹಿಸುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಪೂರ್ಣೇಶ್ ಬೆಟ್ಟದಮನೆ, ಚಂದನ್ ಆನೆದಿಬ್ಬ ಹಾಗೂ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಇಂದ್ರೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್ ಹಾಗೂ ಸದಸ್ಯರಾದ ರೇಣುಕಾ, ಹರೀಶ್ ಕೆಲ್ಲೂರು, ಶಂಕರ್ ದೋಣುಗೂಡು, ಮಂಜುನಾಥ್, ಚಂದ್ರು, ಕೃಷ್ಣ, ಪರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಾಧಾರಣವಾಗಿ ಮೂಡಿಗೆರೆಯಲ್ಲಿ ಎಲ್ಲಾ ಸಂಸ್ಥೆ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀವಿ. ಆದ್ರೆ ಈ ಒಂದು ಚಿಂತನ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ ದೇಶಕ್ಕೆ ಯೋಧ, ನಾಡಿಗೆ ರೈತ, ಅವನೂನು ಅನ್ನದಾತನೇ.